ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನಾವು ನೋಡ್ತಾ ಇದ್ದೀವಿ ಸಿ.ಟಿ. ರವಿ ಅವರ ವಿರುದ್ಧ ಏನೆಲ್ಲ ಆಯಿತು, ನಿನ್ನೆ ಎಷ್ಟು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಯಿತು ಅನ್ನೋದನ್ನು ನೋಡಿದ್ವಿ. ಮೊದಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋಂಥ ಆರೋಪ ಬಂತು. ಆನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ.ಟಿ. ರವಿ ಮತ್ತು ಇತರೆ ಬಿಜೆಪಿ ಕಾಂಗ್ರೆಸ್ ಮುಖಂಡರ ನಡುವೆ ಸಿಕ್ಕಾಪಟ್ಟೆ ವಾಗ್ವಾದ ಆಯಿತು. ಆನಂತರ ಸಿ.ಟಿ. ರವಿ ಅವರ ಬಂಧನ ಆಯಿತು, ಅವ್ರನ್ನ ಊರೆಲ್ಲ ಸುತ್ತಾಡಿಸಿದ್ರು ಅನ್ನೋವಂಥದ್ದು ರಾತ್ರಿ ಹೈ ಡ್ರಾಮಾನೇ ನಡೀತು. ಸಿ.ಟಿ. ರವಿ ಮತ್ತೆ ಅದನ್ನು ಪ್ರತಿಭಟಿಸಿದ್ರು. ಆನಂತರ ಅವ್ರಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿದೆ. ಸೊ ಈಗ ಇದು ಇನ್ನಷ್ಟು ದೊಡ್ಡ ಸಮರಕ್ಕೆ ಕಾರಣ ಆಗತ್ತಾ ಬಿಜೆಪಿ ಕಾಂಗ್ರೆಸ್ ನಡುವೆ? ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಸಿ.ಟಿ. ರವಿ ಅವರ ಪತ್ನಿ ಪಲ್ಲವಿ ಅವರಿದ್ದಾರೆ. ನಮಸ್ಕಾರ ಪಲ್ಲವಿ ಮೇಡಮ್. ಸಿ.ಟಿ. ರವಿ ಅವರ ವಿರುದ್ಧ ಗಂಭೀರ ಆರೋಪ ಬಂದಿದೆ. ಅಶ್ಲೀಲ ಪದ ಬಳಸಿದ್ರು, ಒಬ್ಬ ಹೆಣ್ಣು ಮಗಳ ವಿರುದ್ಧ, ಒಬ್ಬ ಸಚಿವೆಯ ವಿರುದ್ಧ, ಸರ್ಕಾರದ ಭಾಗವಾಗಿರುವ ಸಚಿವೆಯ ವಿರುದ್ಧ ಅಶ್ಲೀಲ ಪದ ಬಳಸಿದ್ರು ಅನ್ನೋ ಆರೋಪ. ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಅದು ವಿಧಾನ ಸೆಷನ್ ಒಳಗಡೆ ಏನು ಮಾತುಕತೆ ಆಯಿತು ಅಂತ ನಮಗೆ ಗೊತ್ತಿಲ್ಲ. ನಾವೇನು ಮಾಧ್ಯಮದಲ್ಲಿ ನೋಡಿದ್ದೀವಿ ಅಷ್ಟೇ ಗೊತ್ತಿರೋದು. ನನಗೆ ನೇರ ಮಾತಾಡೋಕ್ಕೆ ನಮ್ಮ ಮನೆಯವ್ರ ಸಂಪರ್ಕ ಇನ್ನೂ ಆಗೇ ಇಲ್ಲ, ಜಸ್ಟ್ ಫೋನಲ್ಲಿ ಅಷ್ಟೇ ಮಾತಾಡಿರೋದು. ಸೊ ಅವರಿಬ್ಬರು ಮಧ್ಯೆ ಮಾತುಕತೆ ಹೇಗಾಯಿತು ಅಂತ ಗೊತ್ತಿಲ್ಲ, ಸಚಿವರು ಏನು ಪ್ರವೋಕ್ ಮಾಡಿದರು ಅಂತ ಗೊತ್ತಿಲ್ಲ. ಸೊ ಅದನ್ನು ಅಲ್ಲೇ ಇತ್ಯರ್ಥ ಮಾಡ್ದಲ್ಲೇ ಯಾಕೆ ಇಷ್ಟೊಂದು ಮುಂದುವರ್ಸೋದು ಅಂತ ಎಲ್ಲದೂ ಒಂಥರ ನಮಗೆ ಪ್ರಶ್ನೆ ಆಗಿಬಿಟ್ಟಿದೆ. ಯಾಕೆ ಮುಂದುವರ್ಸೋದ್ರು ಅಂತ ಅನ್ಸುತ್ತೆ ನಿಮಗೆ? ಯಾರಿದ್ದಾರೆ ಇದ್ರ ಹಿಂದೆ? ಏನ್ ನಡೀತು? ಯಾಕೆ ಹಿಂಗಾಗ್ತಾ ಇದೆ ಅಂತ? ಈಗ ಅವ್ರೇನು ಪದ ಬಳಸಿದ್ರು ಅದಕ್ಕೆ FIR ಮಾಡಿದರೆ ಕಾನೂನು ಕ್ರಮವಾಗಿ ಅಲ್ಲಿ ಸಭಾಪತಿಗಳಿದ್ರು, ಅವ್ರ ಥ್ರೂ ಅವ್ರಿಗೆ ಹೇಳಿಬಿಟ್ಟು ಅದೇನು ಕಾನೂನು ಕ್ರಮ ತಗೋಬೇಕಿತ್ತು. FIR ಹಾಕೋದಾಗಲಿ, ಕಸ್ಟಡಿಗೆ ಕೊಡೋದಾಗಲಿ, ಅದು ಯಾವುದೂ ಮಾಡ್ದಲೆ ಅವ್ರು ಉಳ್ದಿದ್ದೆಲ್ಲ ಮಾಡಿದ್ರಲ್ಲ, ಅದು ಖಂಡಿತವಾಗ್ಲೂ ನಮ್ಗೆ ಆತಂಕ ತಂದೇ ತರುತ್ತಲ್ವ. ಸೊ ಎಲ್ಲೋ ಸ್ಟೇಷನಲ್ಲಿದ್ದಾರೆ, FIR ಹಾಕಿದ್ದಾರೆ ಅಂತ ಹೇಳಿದಾಗ ಓಕೆ ಫೈನ್, ಅಲ್ಲಿದ್ದಾರೆ ಒಂದು ಕಡೆ ಅಂತ ನಮಗೇನೋ ಸಮಾಧಾನ. ಅದು ಬಿಟ್ಟು ಉಳ್ದಿದ್ದೆಲ್ಲ ಈ ಡ್ರಾಮಾ ಯಾಕೆ ಮಾಡಿದ್ರು, ಇದ್ರ ಹಿಂದೆ ಯಾರಿದ್ರು, ಇದನ್ನು ಯಾಕೆ ಇಷ್ಟೆಲ್ಲ ಷಡ್ಯಂತ್ರ ರೂಪಿಸಿದ್ರು, ಅಥವಾ ಅದು ಅವ್ರ ಉದ್ದೇಶ ಏನಾರೋ ಬೇರೆ ಐತೆ, ಈ ಥರ ಪ್ರಶ್ನೆಗಳು ಖಂಡಿತವಾಗ್ಲೂ ಕಾಡುತ್ತಲ್ವ. ಇದೆಲ್ಲ ಪ್ರಶ್ನೆ ಕಾಡಿದ್ದು ನಮ್ಮ ಕಾರ್ಯಕರ್ತರಿಗಾಗಲಿ, ನಮ್ಮ ಟೀಮ್ BJPಗಾಗಲಿ ಇದೇ ತಾನೇ ಆಗಿದ್ದು. ಯಾಕೆ ಒಂದು ಸ್ಟೇಷನಲ್ಲಿ ಇಡಲಿಲ್ಲ, ಯಾಕೆ ಇಷ್ಟೆಲ್ಲ ರಾತ್ರಿ ಅವ್ರನ್ನ ಕರ್ಕೊಂಡು ಸುತ್ತಿದ್ರು, ಯಾರಿಗೂ ಒಂದು ಇನ್ಫಾರ್ಮೇಷನ್ ಇಲ್ಲ, ನಮ್ಮ ಗನ್ಮ್ಯಾನ್ನ ಬಿಟ್ಟು ಹೋಗಿದ್ದಾರೆ, PS ಬಿಟ್ಟು ಹೋಗಿದ್ದಾರೆ, ಯಾಕೆ ಅನ್ನೋದು ನಮಗೂ ಈಗ ಅದೇ ಪ್ರಶ್ನೆ. ನಾವೀಗ ಯಾರನ್ನು ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈಗ ಸಾಮಾನ್ಯ ಜನರಾಗಿದ್ರೆ ಪಲ್ಲವಿ ಅವರೇ, ಒಬ್ಬ ಜನಸಾಮಾನ್ಯನಾಗಿದ್ರೆ ಇದೆಲ್ಲ ನಾವು ಮಾಧ್ಯಮದವ್ರು ಅವ್ರ ಜೊತೆ ನಿಂತ್ಕೊಂಡು ಇದನ್ನ ಮಾಡ್ಬೋದಾಗಿತ್ತು, ಅಥವಾ ಬೇರೆ ಇನ್ಯಾರೋ ಒಬ್ರು ಶಾಸಕರು ಬಂದು ಬಾರಪ್ಪ ನಡಿಯಪ್ಪ ನಾನು ಇದೀನಿ ಅದೇನು ನೋಡೋಣ ಅಂತ ಮಾಡ್ಬೋದಾಗಿತ್ತು. ಸಿ.ಟಿ. ರವಿ ಅವರು ಬಹಳ ದೊಡ್ಡ ಮುಖಂಡ, ಪ್ರಬಲವಾದಂಥ ಒಬ್ಬ ಜನಪ್ರತಿನಿಧಿ, ಶಾಸಕರು, ಅವರಿಗೆ ಗತಿ ಆದ್ರೆ ಇನ್ನು ಜನಸಾಮಾನ್ಯರಿಗೆ ಏನು ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಯಾಕೆ ಹಿಂಗಾಯ್ತು? ಯಾರಿದ್ದಾರೆ ಇದರಿಂದ? ಕ್ಲಿಯರ್ ಆಗಿ ಪಲ್ಲವಿ ಅವ್ರಿಗೆ ಏನಾದರೂ ಅನುಮಾನ ಇದೆಯಾ? ಯಾರ ವಿರುದ್ಧನಾದ್ರೂ ಡೌಟ್ ಇದೆಯಾ? ಈಗ ಡೌಟ್ ಅನ್ನೋ ಪ್ರಶ್ನೆಗಿಂತ ಯಾಕೆ ಹೀಗೆ ಮಾಡಿದ್ರು ಅನ್ನೋದೇ ನಮಗೆ ದೊಡ್ಡ ಪ್ರಶ್ನೆ ಆಗಿದೆ. ಈಗ ಒಂದು ಕಂಪ್ಲೇಂಟ್ ಅಂತ ರೈಸ್ ಆದಮೇಲೆ ಸೊ ಅವರು ಸಭಾಪತಿಗೆ ಇನ್ಫಾರ್ಮ್ ಮಾಡಿ ಏನು ಕ್ರಮ ತೊಗೋಬೋದು ಅವ್ರು ಕ್ರಮ ತೊಗೋಬೇಕಿತ್ತು. ಅದು ಯಾರು ಮಾತಾಡಿದ್ದಾರೆ, ಸಚಿವರು ಏನು ಮಾತಾಡಿದ್ರು, ಇವ್ರೇನು ಮಾತಾಡಿದ್ರು ಅನ್ನೋದನ್ನು ವಿಷಯಗಳನ್ನು ಅಲ್ಲಿ ಕ್ಯಾಮ್ರಾದಲ್ಲೋ ಅಥವಾ ರೆಕಾರ್ಡಿಂಗಲ್ಲಿ ಏನೋ ತೆಗೆದು ಅದ್ರ ಬಗ್ಗೆ ಕ್ರಮ ತಗೊಳೋದು ಬಿಟ್ಟು ಉಳಿದಿದ್ದೆಲ್ಲ ಯಾಕೆ ಈ ಡ್ರಾಮಾ ಮಾಡಿದ್ರು, ಇವ್ರನ್ನ ಯಾಕೆ ಒಬ್ರನ್ನೇ ಕರ್ಕೊಂಡೋದ್ರು ಸ್ಟೇಷನಿಗೆ ಪ್ರೊಡ್ಯೂಸ್ ಮಾಡಿ. ಅಲ್ಲಿ ಅಶೋಕಣ್ಣ ಇದ್ದರು, ನಮ್ಮ ರಾಜ್ಯ ಅಧ್ಯಕ್ಷರಿದ್ದರು, ಅವಾಗ ಅಟ್ಲೀಸ್ಟ್ ಅವ್ರಿಗಾರ ಇನ್ಫಾರ್ಮೇಷನ್ ಮಾಡಿ ಸರ್ ಇಲ್ಲ ಆಯಿತು ಏನೋ ಬೆಳಗಾಮಲ್ಲಿ ಗಲಾಟೆ ಆಗುತ್ತೆ, ಅವ್ರನ್ನ ಸೇಫರ್ ಸೈಡಲ್ಲಿ ಇಡ್ತೀವಿ ಅಂತೇಳಿ. ಹಾಗಂದ್ರೆ ಪೊಲೀಸ್ ಅಷ್ಟೊಂದು ವೀಕಾ ಅಲ್ಲಿ ಬೆಳಗಾಮಲ್ಲಿ? ಒಂದಿಷ್ಟು ಜನನ ಕಂಟ್ರೋಲ್ ಮಾಡಿದಷ್ಟು ವೀಕಾ? ಒಬ್ಬ ಜನಪ್ರತಿನಿಧಿನ ನಡೆಸ್ಕೊಂಡ್ರ ರೀತಿ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಆತಂಕ ಆಗುತ್ತೆ. ಸೊ ಎಲ್ಲೋ ಹೋಗಿರ್ತಾರೆ, ಊರು ಬಿಟ್ಟು ಊರು ಆಚೆ ಹೋಗಿರ್ತಾರೆ, ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೇಫಾಗಿ ಮನೆಗೆ ಬರಲಿ ಅಂತ ಅಷ್ಟೇ. ಈ ಪ್ರತಿಯೊಬ್ಬರು, ಅದು ಸಾಮಾನ್ಯ ಆಗಲಿ, ಜನಪ್ರತಿನಿಧಿ ಆಗಲಿ, ಅದು ಯಾರೇ ಆಗಿರಲಿ, ಎಲ್ಲರಿಗೂ ಅವ್ರವ್ರ ಮನೆಗೆ ವಾಪಸ್ ಬರಲಿ ಸೇಫಾಗಿ ಅಂತ ಯೋಚನೆ ಮಾಡ್ತಾರೆ ಬಿಟ್ಟರೆ ಬೇರೆ ಏನೂ ಯೋಚನೆ ಮಾಡಲ್ಲ. ನಾವು ಆ ರೀತಿಲಿ ಸೆಷನ್ಗೆ ಹೋಗಿದ್ದಾರೆ ವಾಪಸ್ ಬರ್ತಾರೆ ಅಂತ ಅಂದಾಗ ಇದೆಲ್ಲ ಗಲಾಟೆ ಏನು ಮಾಧ್ಯಮದಲ್ಲಿ ಬಿತ್ತಿಸೋದು ಆವಾಗಲೇ ನಮಗೂ ಗಮನಕ್ಕೆ ಬಂದಿದ್ದು. ನಮ್ಮದಿಷ್ಟು ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು, ನಾನೆಲ್ಲ ಊರಲ್ಲಿ ಇರಲಿಲ್ಲ, ಹೊರಗಡೆ ಇದ್ದೆ, ಸೊ ನಾನು ಫೋನ್ ಯೂಸ್ ಮಾಡ್ತಿರ್ಲಿಲ್ಲ. ಆವಾಗಲೇ ನಮ್ಮ ಗಮನಕ್ಕೆ ಬಂದಾಗ ನಾನು ಒಂದು 2-3 ಸಲ ಫೋನ್ ಮಾಡಿದಾಗ ಅವ್ರಿಗೆ ಫೋನ್ ಕನೆಕ್ಟ್ ಆಗಲಿಲ್ಲ. ಆಮೇಲೆ ನಮ್ಮ ಗನ್ಮ್ಯಾನ್ಗಳಿಗೆ ಫೋನ್ ಮಾಡಿದಾಗ ಅವ್ರ ಅಕ್ಕ ಸಿಗ್ತಾ ಇಲ್ಲ ಫೋನು, ಅಣ್ಣನ ಜೊತೆ ಇದ್ವಿ ಅಂತ ಒಂದು 10 ಗಂಟೆವರೆಗೂ ಹೇಳಿದ್ರು ಇದ್ದಾರೆ ಸ್ಟೇಷನಲ್ಲಿ ಅಂತ. ಆಮೇಲೆ ಅಲ್ಲಿ ಸ್ಟೇಷನಲ್ಲಿ ಕರ್ಕೊಂಡು ಹೋದಾಗ ಅಟ್ಲೀಸ್ಟ್ ಕೇಸ್ ಹಾಕಿದೆ ಸರ್, ನಿಮ್ಮನ್ನ ಕಸ್ಟಡಿಯಲ್ಲಿ ಇರಿ, ಮ್ಯಾಜಿಸ್ಟ್ರೇಟ್ ಬೆಳಗ್ಗೆ ಸಿಗ್ತಾರೆ ಅಂತ ಹೇಳ್ಬೋದಿತ್ತು. ಅಶೋಕಣ್ಣ ಬಂದಾಗಲೂ ಅವರೂ ಸ್ಟೇಷನ್ ಒಳಗೆ ಬಿಟ್ಟಿಲ್ಲ. ನಂಗೆ ಅನಿಸ್ತಿದ್ದು ಇವ್ರು ಯಾವ ದೊಡ್ಡ ತಪ್ಪು ಮಾಡಿದ್ದಾರೆ ಅಥವಾ ಯಾವ್ದಾದ್ರು ಭಯೋತ್ಪಾದನೆ ಕೆಲಸದಲ್ಲಿದ್ದಾರಾ, ನಮಗೆ ಇಷ್ಟೊಂದು ಆತಂಕ ಸೃಷ್ಟಿಸ್ತಿಲ್ಲ. ಇನ್ನು ಇಡೀ ಮಾಧ್ಯಮದಲ್ಲಿ ಕರ್ನಾಟಕದ ಜನತೆ ನೋಡ್ತಿರ್ತಾರಲ್ವ, ಈಗ ಹೇಗೆ ಅವರು ಉತ್ತರ ಕೊಡ್ತಾರೆ? ಆಯಿತು ಕಸ್ಟಡಿಗೆ ತೊಗೊಂಡಿದ್ದೀವಿ, ನಾವು FIR ಫೈಲ್ ಮಾಡಿದ್ದೀವಿ ಅಂತ ಹೇಳಿದ್ಮೇಲೆ ಮುಂದಿನ ಪ್ರೊಸೀಜರ್ ನಮ್ಮದೇ, ನಾವು ಬೇಲ್ ತೊಗೋಬೇಕು, ನಾವು ಉಳ್ದಿದ್ದ ಕೆಲಸ ನಾವು ಮಾಡ್ಕೋಬೇಕು ಅಂತ ಅದನ್ನು ನಾವು ಮಾಡ್ಕೊಳೋದು ಬಿಟ್ಟು ನಮಗೆ ಇವ್ರು ಎಲ್ಲಿ ಹೋಗಿದ್ದಾರೆ, ಯಾಕೆ ಹಿಂಗೆ ಕರ್ಕೊಂಡು ಹೋಗಿದ್ದಾರೆ, ಯಾರ ಮೇಲೆ ಡೌಟ್ ಮಾಡೋದು,
ಇಷ್ಟು ಮಧ್ಯರಾತ್ರಿ ಇಡೀ ಸಣ್ಣ ಸಣ್ಣ ಹಳ್ಳಿಗಳಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಕಾರ್ ಯಾವುದೋ ಡ್ಯಾಮ್ ಹತ್ರ ನಿಂತಿದೆ, ಯಾವುದೋ ಕೋರೆ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ನಾವು ಅದ್ರ ಜೊತೆಗೆ ಗೊತ್ತಿರೋರು ಯಾರೂ ಇಲ್ಲ, ನಮಗೆ ಫೋನ್ ಕನೆಕ್ಷನ್ ಇಲ್ಲ ಅಂದಾಗ ಸಹಜ ಅಲ್ವಾ, ಆತಂಕ ಆಗೇ ಆಗುತ್ತೆ. ಇಷ್ಟೆಲ್ಲ ಕಾರಣಕ್ಕೆ ಪ್ರವೋಕ್ ಮಾಡಿ ಏನು ಮಾತಾಡಿದ್ರು, ಇಷ್ಟೆಲ್ಲ ಒಂದು ರಾಜ್ಯದಲ್ಲಿ ಪಕ್ಷದಲ್ಲಿ ಒಂದು ವಾತಾವರಣ ಸೃಷ್ಟಿಸಿದ್ದು ಅವರೇ ಅಥವಾ ಕಾರ್ಯಕರ್ತರು ಅವ್ರ ಪಾಡಿಗಿದ್ರು. ಇಷ್ಟೆಲ್ಲ ಗಲಾಟೆ ಮಾಡೋಕ್ಕೆ ಏನೇನು ಅನಾಹುತ ಆಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ ಪಕ್ಷನೇ ಕಾರಣ ಆಗಿದೆ ಇವಾಗ ನೇರ. ಓಕೆ, ಸಿ ಟಿ ರವಿ ಅವ್ರು ನಿನ್ನೆ ಪದೇ ಪದೇ ಹೇಳಿದ್ರು ಪಲ್ಲವಿ ಅವರೇ, ಅವ್ರು ಸೆಷನ್ನಲ್ಲೂ ಹೇಳಿದ್ರು, ಸೆಷನ್ನಲ್ಲಿ ಅಲ್ಲೇ ಪ್ರತಿಭಟನೆ ಮಾಡಿ ಇವರೆಲ್ಲ ನನ್ನನ್ನು ಕೊಲ್ಲಕ್ಕೆ ಬಂದಿದ್ರು, ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಅಲ್ಲಿ ನೆಲದ ಮೇಲೆ ಕೂತ್ಕೊಂಡು ಹೆಂಗೆ ಏನು ಹೇಳ್ಬೇಕು ಅಂದರೆ ಬಾಯ್ ಬಡ್ಕೊಳ್ಳೋದು ಅಂತಾರಲ್ಲ, ನಿಜವಾಗ್ಲೂ ಕೂಗಿ ಕೂಗಿ ಹೇಳಿದ್ರು ಅವರು, ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಹೇಳಿದ್ರು, ನನ್ನನ್ನು ಕೊಲ್ಲಕ್ಕೆ ಬಂದಿದ್ರು ಇವರೆಲ್ಲ ಅಂತ ಹೇಳಿದ್ರು. ಏನು ಹೇಳೋಕೆ ಬಯಸ್ತೀರಿ? ಈಗ ಅಲ್ಲೆಲ್ಲ ಜನಪ್ರತಿನಿಧಿಗಳೇ ಇದ್ರಲ್ವಾ ಆ ಸಭೆ ಒಳಗಡೆ ಇದ್ದಾಗ ಸಭಾಪತಿಗಳಿಗೆ ಹೇಳಿ ಹೀಗಾಗಿದೆ ಅಂತ ಹೇಳಿ ಅಲ್ಲಿ ಇತ್ಯರ್ಥ ಮಾಡೋದು ಬಿಟ್ಟು ಇಮ್ಮಿಡಿಯೇಟ್ ವಿತಿನ್ ಎ ಸೆಕೆಂಡ್ ಏನೊಂದು 5 ನಿಮಿಷದೊಳಗೆ ಅಷ್ಟೊಂದು ಜನ ಒಳ್ಳೆ ಗೂಂಡಾಗಳ ಥರ ಇದು ಪ್ರೀ ಪ್ಲ್ಯಾಂಡು ಅಥವಾ ಮುಂಚೆನೇ ಏನೋ ಮಾತಾಡ್ಕೊಂಡಿದ್ರು ಅಥವಾ ಅವ್ರಿಗೆ ಪ್ರವೋಕ್ ಮಾಡಿ ಸಿ ಟಿ ರವಿ ಅವ್ರನ್ನ ಹಿಂಗೆ ರೊಚ್ಚಿಗೆ ಎಬ್ಬಿಸ್ಬೇಕು ಅಂತ ಅವ್ರು ಏನಿದ್ದು ಉದ್ದೇಶ ಇತ್ತು ಅದು ನಿಜವಾಗ್ಲೂ ನನಗೆ ಹೆಂಗೆ ಎನಲೈಸ್ ಮಾಡಬೇಕು ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ. ಸೊ ಬಟ್ ಓವರಾಲ್ ನೀವೇನು ಮಾಧ್ಯಮದಲ್ಲಿ ಚಿತ್ರಣ ತೋರಿಸಿದ್ರಿ ಅದನ್ನೇ ನಾವು ನೋಡಿರೋದು. ಸೊ ಅವ್ರು ಗೇಟ್ ಓದಿಯೋದೆಲ್ಲ ನೋಡಿದ್ವಿ, ಅವ್ರು ಬಂದು ಗಲಾಟೆ ಮಾಡೋದು ನೋಡಿದ್ವಿ, ನಮ್ಮ ಮನೆಯವ್ರ ಮೇಲೆ ಹಲ್ಲೆ ಮಾಡ್ತಿರೋದನ್ನ ನೋಡಿದ್ವಿ. ಸೊ ಯಾವ ಉದ್ದೇಶ ಇಟ್ಕೊಂಡು ಹೀಗೆಲ್ಲ ಮಾಡಿದ್ರು ಗೊತ್ತಿಲ್ಲ. ಸೊ ಅವರಿಗೆ ಏನು ತಪ್ಪುವಾಗಿ ಗ್ರಹಿಸ್ಕೊಂಡ್ರೋ ಮಾತುಗಳಲ್ಲಿ ನನಗೆ ನಿಜ ಗೊತ್ತಿಲ್ಲ. ಸೊ ಇದನ್ನು ಅಲ್ಲೇ ಇತ್ಯರ್ಥ ಮಾಡೋದನ್ನ ಇಷ್ಟು ದೊಡ್ಡ ರಂಪಾಟ ಮಾಡೋ ಅಂಥದ್ದು ಬೇಕಿರಲಿಲ್ಲ ಅಂತ ಅನಿಸ್ತಿತ್ತು. ಅಂದ್ರೆ ಸಿ ಟಿ ರವಿ ಅವರು ಅಂಥದ್ದೊಂದು ಶಬ್ದ ಬಳಸಿರ್ಬೋದಾ? ನೀವು ನೋಡಿದ್ರೆ ಮಾಧ್ಯಮದಲ್ಲಿ ಗೊತ್ತಾಗುತ್ತೆ, ನಿನ್ನೆ ಕೆಟ್ಟ ಶಬ್ದ ಬಳಸಿದ್ರು ಅಂತ, ಬಳಸಬಾರದ ಪದವನ್ನ ಹೆಣ್ಣು ಮಗಳೊಬ್ಬರ ವಿರುದ್ಧ ಬಳಸಿದ್ರು ಅನ್ನೋಂಥ ಆರೋಪ. ಸರಿನಾ ಅದು? ಆ ಥರ ಮಾತಾಡಿದ್ದಿದ್ದರೆ ಅದು ಸರಿನಾ ಆ ಥರ ಮಾತಾಡೋದು? ನೀವೇನು ಹೇಳ್ತೀರಾ? ಯಾಕೆ? ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನಾವು ನೋಡ್ತಾ ಇದ್ದೀವಿ ಸಿ ಟಿ ರವಿ ಅವರ ವಿರುದ್ಧ ಏನೆಲ್ಲ ಆಯಿತು, ನಿನ್ನೆ ಎಷ್ಟು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಯಿತು ಅನ್ನೋದನ್ನು ನೋಡಿದ್ವಿ. ಮೊದಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋಂಥ ಆರೋಪ ಬಂತು. ಆನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಮತ್ತು ಇತರೆ ಬಿಜೆಪಿ ಕಾಂಗ್ರೆಸ್ ಮುಖಂಡರ ನಡುವೆ ಸಿಕ್ಕಾಪಟ್ಟೆ ವಾಗ್ವಾದ ಆಯಿತು. ಆನಂತರ ಸಿ ಟಿ ರವಿ ಅವರ ಬಂಧನ ಆಯಿತು, ಅವ್ರನ್ನ ಊರೆಲ್ಲ ಸುತ್ತಾಡಿಸಿದ್ರು ಅನ್ನೋವಂಥದ್ದು ರಾತ್ರಿ ಹೈ ಡ್ರಾಮಾನೇ ನಡೀತು. ಸಿ ಟಿ ರವಿ ಮತ್ತೆ ಅದನ್ನು ಪ್ರತಿಭಟಿಸಿದ್ರು. ಆನಂತರ ಅವ್ರಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿದೆ. ಸೊ ಈಗ ಇದು ಇನ್ನಷ್ಟು ದೊಡ್ಡ ಸಮರಕ್ಕೆ ಕಾರಣ ಆಗತ್ತಾ ಬಿಜೆಪಿ ಕಾಂಗ್ರೆಸ್ ನಡುವೆ? ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಸಿ ಟಿ ರವಿ ಅವರ ಪತ್ನಿ ಪಲ್ಲವಿ ಅವರಿದ್ದಾರೆ. ನಮಸ್ಕಾರ ಪಲ್ಲವಿ ಮೇಡಮ್. ಸಿ ಟಿ ರವಿ ಅವರ ವಿರುದ್ಧ ಗಂಭೀರ ಆರೋಪ ಬಂದಿದೆ, ಅಶ್ಲೀಲ ಪದ ಬಳಸಿದ್ರು, ಒಬ್ಬ ಹೆಣ್ಣು ಮಗಳ ವಿರುದ್ಧ, ಒಬ್ಬ ಸಚಿವೆಯ ವಿರುದ್ಧ, ಸರ್ಕಾರದ ಭಾಗವಾಗಿರುವ ಸಚಿವೆಯ ವಿರುದ್ಧ ಅಶ್ಲೀಲ ಪದ ಬಳಸಿದ್ರು ಅನ್ನೋ ಆರೋಪ. ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಅದು ವಿಧಾನ ಸೆಷನ್ ಒಳಗಡೆ ಏನು ಮಾತುಕತೆ ಆಯಿತು ಅಂತ ನಮಗೆ ಗೊತ್ತಿಲ್ಲ. ನಾವೇನು ಮಾಧ್ಯಮದಲ್ಲಿ ನೋಡಿದ್ದೀವಿ ಅಷ್ಟೇ ಗೊತ್ತಿರೋದು. ನನಗೆ ನೇರ ಮಾತಾಡೋಕ್ಕೆ ನಮ್ಮ ಮನೆಯವ್ರ ಸಂಪರ್ಕ ಇನ್ನೂ ಆಗೇ ಇಲ್ಲ, ಜಸ್ಟ್ ಫೋನಲ್ಲಿ ಅಷ್ಟೇ ಮಾತಾಡಿರೋದು. ಸೊ ಅವರಿಬ್ಬರು ಮಧ್ಯೆ ಮಾತುಕತೆ ಹೇಗಾಯಿತು ಅಂತ ಗೊತ್ತಿಲ್ಲ, ಸಚಿವರು ಏನು ಪ್ರವೋಕ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಅದನ್ನು ಅಲ್ಲೇ ಇತ್ಯರ್ಥ ಮಾಡ್ದಲೆ ಯಾಕೆ ಇಷ್ಟೊಂದು ಮುಂದುವರ್ಸೋದು ಅಂತ ಎಲ್ಲದೂ ಒಂಥರ ನಮಗೆ ಪ್ರಶ್ನೆ ಆಗಿಬಿಟ್ಟಿದೆ. ಯಾಕೆ ಮುಂದುವರ್ಸೋದ್ರು ಅಂತ ಅನ್ಸುತ್ತೆ ನಿಮ್ಗೆ? ಯಾರಿದ್ದಾರೆ ಇದ್ರ ಹಿಂದೆ? ಏನ್ ನಡೀತು? ಯಾಕೆ ಹಿಂಗಾಗ್ತಾ ಇದೆ ಅಂತ? ಈಗ ಅವ್ರೇನು ಪದ ಬಳಸಿದ್ರು ಅದಕ್ಕೆ FIR ಮಾಡಿದರೆ ಕಾನೂನು ಕ್ರಮವಾಗಿ ಅಲ್ಲಿ ಸಭಾಪತಿಗಳಿದ್ರು, ಅವ್ರ ಥ್ರೂ ಅವ್ರಿಗೆ ಹೇಳಿಬಿಟ್ಟು ಅದೇನು ಕಾನೂನು ಕ್ರಮ ತಗೋಬೇಕಿತ್ತು. FIR ಹಾಕೋದಾಗಲಿ ಕಸ್ಟಡಿಗೆ ಕೊಡೋದಾಗಲಿ ಅದು ಯಾವುದೂ ಮಾಡ್ದಲೆ ಅವ್ರು ಉಳ್ದಿದ್ದೆಲ್ಲ ಮಾಡಿದ್ರಲ್ಲ, ಅದು ಖಂಡಿತವಾಗ್ಲೂ ನಮ್ಗೆ ಆತಂಕ ತಂದೇ ತರುತ್ತಲ್ವ. ಸೊ ಎಲ್ಲೋ ಸ್ಟೇಷನಲ್ಲಿದ್ದಾರೆ, FIR ಹಾಕಿದ್ದಾರೆ ಅಂತ ಹೇಳಿದಾಗ ಓಕೆ ಫೈನ್ ಅಲ್ಲಿದ್ದಾರೆ ಒಂದು ಕಡೆ ಅಂತ ನಮಗೇನೋ ಸಮಾಧಾನ. ಅದು ಬಿಟ್ಟು ಉಳ್ದಿದ್ದೆಲ್ಲ ಈ ಡ್ರಾಮಾ ಯಾಕೆ ಮಾಡಿದ್ರು, ಇದ್ರ ಹಿಂದೆ ಯಾರಿದ್ರು, ಇದನ್ನು ಯಾಕೆ ಇಷ್ಟೆಲ್ಲ ಷಡ್ಯಂತ್ರ ರೂಪಿಸಿದ್ರು, ಅಥವಾ ಅದು ಅವ್ರ ಉದ್ದೇಶ ಏನಾರೋ ಬೇರೆ ಐತೆ, ಈ ಥರ ಪ್ರಶ್ನೆಗಳು ಖಂಡಿತವಾಗ್ಲೂ ಕಾಡುತ್ತಲ್ವ. ಇದೆಲ್ಲ ಪ್ರಶ್ನೆ ಕಾಡಿದ್ದು ನಮ್ಮ ಕಾರ್ಯಕರ್ತರಿಗಾಗಲಿ ನಮ್ಮ ಟೀಮ್ BJPಗಾಗಲಿ ಇದೇ ತಾನೇ ಆಗಿದ್ದು. ಯಾಕೆ ಒಂದು ಸ್ಟೇಷನಲ್ಲಿ ಇಡಲಿಲ್ಲ, ಯಾಕೆ ಇಷ್ಟೆಲ್ಲ ರಾತ್ರಿ ಅವ್ರನ್ನ ಕರ್ಕೊಂಡು ಸುತ್ತಿದ್ರು, ಯಾರಿಗೂ ಒಂದು ಇನ್ಫಾರ್ಮೇಷನ್ ಇಲ್ಲ, ನಮ್ಮ ಗನ್ಮ್ಯಾನ್ನ ಬಿಟ್ಟು ಹೋಗಿದ್ದಾರೆ, PS ನ ಬಿಟ್ಟು ಹೋಗಿದ್ದಾರೆ, ಯಾಕೆ ಅನ್ನೋದು ನಮಗೂ ಈಗ ಅದೇ ಪ್ರಶ್ನೆ. ನಾವೀಗ ಯಾರನ್ನು ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈಗ ಸಾಮಾನ್ಯ ಜನರಾಗಿದ್ರೆ ಪಲ್ಲವಿ ಅವರೇ, ಒಬ್ಬ ಜನಸಾಮಾನ್ಯನಾಗಿದ್ರೆ ಇದೆಲ್ಲ ನಾವು ಮಾಧ್ಯಮದವ್ರು ಅವ್ರ ಜೊತೆ ನಿಂತ್ಕೊಂಡು ಇದನ್ನ ಮಾಡ್ಬೋದಾಗಿತ್ತು, ಅಥವಾ ಬೇರೆ ಇನ್ಯಾರೋ ಒಬ್ರು ಶಾಸಕರು ಬಂದು ಬಾರಪ್ಪ ನಡಿಯಪ್ಪ ನಾನು ಇದೀನಿ ಅದೇನು ನೋಡೋಣ ಅಂತ ಮಾಡ್ಬೋದಾಗಿತ್ತು. ಸಿ ಟಿ ರವಿ ಅವರು ಬಹಳ ದೊಡ್ಡ ಮುಖಂಡ, ಪ್ರಬಲವಾದಂಥ ಒಬ್ಬ ಜನಪ್ರತಿನಿಧಿ, ಶಾಸಕರು, ಅವರಿಗೆ ಗತಿ ಆದ್ರೆ ಇನ್ನು ಜನಸಾಮಾನ್ಯರಿಗೆ ಏನು ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಯಾಕೆ ಹಿಂಗಾಯ್ತು? ಯಾರಿದ್ದಾರೆ ಇದ್ರ ಹಿಂದೆ? ಕ್ಲಿಯರ್ ಆಗಿ ಪಲ್ಲವಿ ಅವರಿಗೆ ಏನಾದರೂ ಅನುಮಾನ ಇದೆಯಾ? ಯಾರ ವಿರುದ್ಧನಾದ್ರೂ ಡೌಟ್ ಇದೆಯಾ? ಈಗ ಡೌಟ್ ಅನ್ನೋ ಪ್ರಶ್ನೆಗಿಂತ ಯಾಕೆ ಹೀಗೆ ಮಾಡಿದ್ರು ಅನ್ನೋದೇ ನಮಗೆ ದೊಡ್ಡ ಪ್ರಶ್ನೆ ಆಗಿದೆ. ಈಗ ಒಂದು ಕಂಪ್ಲೇಂಟ್ ಅಂತ ರೈಸ್ ಆದಮೇಲೆ
ಸೊ ಅವರು ಸಭಾಪತಿಗೆ ಇನ್ಫಾರ್ಮ್ ಮಾಡಿ ಏನು ಕ್ರಮ ತೊಗೋಬೋದು ಅವ್ರು ಕ್ರಮ ತೊಗೋಬೇಕಿತ್ತು. ಅದು ಯಾರು ಮಾತಾಡಿದ್ದಾರೆ, ಸಚಿವರು ಏನು ಮಾತಾಡಿದ್ರು, ಇವ್ರೇನು ಮಾತಾಡಿದ್ರು ಅನ್ನೋದನ್ನು ವಿಷಯಗಳನ್ನು ಅಲ್ಲಿ ಕ್ಯಾಮ್ರಾದಲ್ಲೋ ಅಥವಾ ರೆಕಾರ್ಡಿಂಗಲ್ಲಿ ಏನೋ ತೆಗೆದು ಅದ್ರ ಬಗ್ಗೆ ಕ್ರಮ ತಗೊಳೋದು ಬಿಟ್ಟು ಉಳಿದಿದ್ದೆಲ್ಲ ಯಾಕೆ ಈ ಡ್ರಾಮಾ ಮಾಡಿದ್ರು, ಇವ್ರನ್ನ ಯಾಕೆ ಒಬ್ರನ್ನೇ ಕರ್ಕೊಂಡೋದ್ರು, ಸ್ಟೇಷನಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಶೋಕಣ್ಣ ಇದ್ದರು, ನಮ್ಮ ರಾಜ್ಯ ಅಧ್ಯಕ್ಷರಿದ್ದರು, ಅವಾಗ ಅಟ್ಲೀಸ್ಟ್ ಅವ್ರಿಗಾರ ಇನ್ಫಾರ್ಮೇಷನ್ ಮಾಡಿ ಸರ್ ಇಲ್ಲ ಆಯಿತು ಏನೋ ಬೆಳಗಾಮಲ್ಲಿ ಗಲಾಟೆ ಆಗುತ್ತೆ ಅವ್ರನ್ನ ಸೇಫರ್ ಸೈಡಲ್ಲಿ ಇಡ್ತೀವಿ ಅಂತೇಳಿ. ಹಾಗಂದ್ರೆ ಪೊಲೀಸ್ ಅಷ್ಟೊಂದು ವೀಕಾ ಅಲ್ಲಿ ಬೆಳಗಾಮಲ್ಲಿ, ಒಂದಿಷ್ಟು ಜನನ ಕಂಟ್ರೋಲ್ ಮಾಡಿದಷ್ಟು ವೀಕಾ. ಒಬ್ಬ ಜನಪ್ರತಿನಿಧಿನ ನಡೆಸ್ಕೊಂಡ್ರ ರೀತಿ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಆತಂಕ ಆಗುತ್ತೆ. ಸೊ ಎಲ್ಲೋ ಹೋಗಿರ್ತಾರೆ, ಊರು ಬಿಟ್ಟು ಊರು ಆಚೆ ಹೋಗಿರ್ತಾರೆ, ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೇಫಾಗಿ ಮನೆಗೆ ಬರಲಿ ಅಂತ ಅಷ್ಟೇ. ಈ ಪ್ರತಿಯೊಬ್ಬರು ಅದು ಸಾಮಾನ್ಯ ಆಗಲಿ ಜನಪ್ರತಿನಿಧಿ ಆಗಲಿ ಅದು ಯಾರೇ ಆಗಿರಲಿ ಎಲ್ಲರಿಗೂ ಅವ್ರವ್ರ ಮನೆಗೆ ವಾಪಸ್ ಬರಲಿ ಸೇಫಾಗಿ ಅಂತ ಯೋಚನೆ ಮಾಡ್ತಾರೆ ಬಿಟ್ಟರೆ ಬೇರೆ ಏನೂ ಯೋಚನೆ ಮಾಡಲ್ಲ. ನಾವು ಆ ರೀತಿಲಿ ಸೆಷನ್ಗೆ ಹೋಗಿದ್ದಾರೆ ವಾಪಸ್ ಬರ್ತಾರೆ ಅಂತ ಅಂದಾಗ ಇದೆಲ್ಲ ಗಲಾಟೆ ಏನು ಮಾಧ್ಯಮದಲ್ಲಿ ಬಿತ್ತಿಸೋದು ಆವಾಗಲೇ ನಮಗೂ ಗಮನಕ್ಕೆ ಬಂದಿದ್ದು. ನಮ್ಮದಿಷ್ಟು ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು, ನಾನೆಲ್ಲ ಊರಲ್ಲಿ ಇರಲಿಲ್ಲ ಹೊರಗಡೆ ಇದ್ದೆ, ಸೊ ನಾನು ಫೋನ್ ಯೂಸ್ ಮಾಡ್ತಿರ್ಲಿಲ್ಲ. ಆವಾಗಲೇ ನಮ್ಮ ಗಮನಕ್ಕೆ ಬಂದಾಗ ನಾನು ಒಂದು 2-3 ಸಲ ಫೋನ್ ಮಾಡಿದಾಗ ಅವ್ರಿಗೆ ಫೋನ್ ಕನೆಕ್ಟ್ ಆಗಲಿಲ್ಲ. ಆಮೇಲೆ ನಮ್ಮ ಗನ್ಮ್ಯಾನ್ಗಳಿಗೆ ಫೋನ್ ಮಾಡಿದಾಗ ಅವ್ರ ಅಕ್ಕ ಸಿಗ್ತಾ ಇಲ್ಲ ಫೋನು, ಅಣ್ಣನ ಜೊತೆ ಇದ್ವಿ ಅಂತ ಒಂದು 10 ಗಂಟೆವರೆಗೂ ಹೇಳಿದ್ರು ಇದ್ದಾರೆ ಸ್ಟೇಷನಲ್ಲಿ ಅಂತ. ಆಮೇಲೆ ಅಲ್ಲಿ ಸ್ಟೇಷನಲ್ಲಿ ಕರ್ಕೊಂಡು ಹೋದಾಗ ಅಟ್ಲೀಸ್ಟ್ ಕೇಸ್ ಹಾಕಿದೆ ಸರ್ ನಿಮ್ಮನ್ನ ಕಸ್ಟಡಿಯಲ್ಲಿ ಇರಿ ಮ್ಯಾಜಿಸ್ಟ್ರೇಟ್ ಬೆಳಗ್ಗೆ ಸಿಗ್ತಾರೆ ಅಂತ ಹೇಳ್ಬೋದಿತ್ತು. ಅಶೋಕಣ್ಣ ಬಂದಾಗಲೂ ಅವರೂ ಸ್ಟೇಷನ್ ಒಳಗೆ ಬಿಟ್ಟಿಲ್ಲ. ನಂಗೆ ಅನಿಸ್ತಿದ್ದು ಇವ್ರು ಯಾವ ದೊಡ್ಡ ತಪ್ಪು ಮಾಡಿದ್ದಾರೆ ಅಥವಾ ಯಾವ್ದಾದ್ರು ಭಯೋತ್ಪಾದನೆ ಕೆಲಸದಲ್ಲಿದ್ದಾರಾ, ನಮಗೆ ಇಷ್ಟೊಂದು ಆತಂಕ ಸೃಷ್ಟಿಸ್ತಿಲ್ಲ. ಇನ್ನು ಇಡೀ ಮಾಧ್ಯಮದಲ್ಲಿ ಕರ್ನಾಟಕದ ಜನತೆ ನೋಡ್ತಿರ್ತಾರಲ್ವ, ಈಗ ಹೇಗೆ ಅವರು ಉತ್ತರ ಕೊಡ್ತಾರೆ? ಆಯಿತು ಕಸ್ಟಡಿಗೆ ತೊಗೊಂಡಿದ್ದೀವಿ, ನಾವು FIR ಫೈಲ್ ಮಾಡಿದ್ದೀವಿ ಅಂತ ಹೇಳಿದ್ಮೇಲೆ ಮುಂದಿನ ಪ್ರೊಸೀಜರ್ ನಮ್ಮದೇ, ನಾವು ಬೇಲ್ ತೊಗೋಬೇಕು, ನಾವು ಉಳ್ದಿದ್ದ ಕೆಲಸ ನಾವು ಮಾಡ್ಕೋಬೇಕು ಅಂತ ಅದನ್ನು ನಾವು ಮಾಡ್ಕೊಳೋದು ಬಿಟ್ಟು ನಮಗೆ ಇವ್ರು ಎಲ್ಲಿ ಹೋಗಿದ್ದಾರೆ, ಯಾಕೆ ಹಿಂಗೆ ಕರ್ಕೊಂಡು ಹೋಗಿದ್ದಾರೆ, ಯಾರ ಮೇಲೆ ಡೌಟ್ ಮಾಡೋದು, ಇಷ್ಟು ಮಧ್ಯರಾತ್ರಿ ಇಡೀ ಸಣ್ಣ ಹಳ್ಳಿಗಳಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಕಾರ್ ಯಾವುದೋ ಡ್ಯಾಮ್ ಹತ್ರ ನಿಂತಿದೆ, ಯಾವುದೋ ಕೋರೆ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ನಾವು ಅದ್ರ ಜೊತೆಗೆ ಗೊತ್ತಿರೋರು ಯಾರೂ ಇಲ್ಲ, ನಮಗೆ ಫೋನ್ ಕನೆಕ್ಷನ್ ಇಲ್ಲ ಅಂದಾಗ ಸಹಜ ಅಲ್ವಾ ಆತಂಕ ಆಗೇ ಆಗುತ್ತೆ. ಇಷ್ಟೆಲ್ಲ ಕಾರಣಕ್ಕೆ ಪ್ರೊವೋಕ್ ಮಾಡಿ ಏನು ಮಾತಾಡಿದ್ರು, ಇಷ್ಟೆಲ್ಲ ಒಂದು ರಾಜ್ಯದಲ್ಲಿ ಪಕ್ಷದಲ್ಲಿ ಒಂದು ವಾತಾವರಣ ಸೃಷ್ಟಿಸಿದ್ದು ಅವರೇ ಅಥವಾ ಕಾರ್ಯಕರ್ತರು ಅವ್ರ ಪಾಡಿಗಿದ್ರು. ಇಷ್ಟೆಲ್ಲ ಗಲಾಟೆ ಮಾಡೋಕ್ಕೆ ಏನೇನು ಅನಾಹುತ ಆಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ ಪಕ್ಷನೇ ಕಾರಣ ಆಗಿದೆ ಇವಾಗ ನೇರ. ಓಕೆ, ಸಿ.ಟಿ. ರವಿ ಅವ್ರು ನಿನ್ನೆ ಪದೇ ಹೇಳಿದ್ರು ಪಲ್ವಿ ಅವರೇ, ಅವ್ರು ಸೆಷನ್ನಲ್ಲೂ ಹೇಳಿದ್ರು, ಸೆಷನ್ನಲ್ಲಿ ಅಲ್ಲೇ ಪ್ರತಿಭಟನೆ ಮಾಡಿ ಇವರೆಲ್ಲ ನನ್ನನ್ನು ಕೊಲ್ಲಕ್ಕೆ ಬಂದಿದ್ರು, ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಅಲ್ಲಿ ನೆಲದ ಮೇಲೆ ಕೂತ್ಕೊಂಡು ಹೆಂಗೆ ಏನು ಹೇಳ್ಬೇಕು ಅಂದರೆ ಬಾಯ್ ಬಡ್ಕೊಳ್ಳೋದು ಅಂತಾರಲ್ಲ, ನಿಜವಾಗ್ಲೂ ಕೂಗಿ ಹೇಳಿದ್ರು ಅವರು, ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಹೇಳಿದ್ರು, ನನ್ನನ್ನು ಕೊಲ್ಲಕ್ಕೆ ಬಂದಿದ್ರು ಇವರೆಲ್ಲ ಅಂತ ಹೇಳಿದ್ರು. ಏನು ಹೇಳೋಕೆ ಬಯಸ್ತೀರಿ? ಈಗ ಅಲ್ಲೆಲ್ಲ ಜನಪ್ರತಿನಿಧಿಗಳೇ ಇದ್ರಲ್ವಾ ಆ ಸಭೆ ಒಳಗಡೆ ಇದ್ದಾಗ ಸಭಾಪತಿಗಳಿಗೆ ಹೇಳಿ ಹೀಗಾಗಿದೆ ಅಂತ ಹೇಳಿ ಅಲ್ಲಿ ಇತ್ಯರ್ಥ ಮಾಡೋದು ಬಿಟ್ಟು ಇಮ್ಮಿಡಿಯೇಟ್ ವಿತಿನ್ ಎ ಸೆಕೆಂಡ್ ಏನೊಂದು 5 ನಿಮಿಷದೊಳಗೆ ಅಷ್ಟೊಂದು ಜನ ಒಳ್ಳೆ ಗೂಂಡಾಗಳ ಥರ ಇದು ಪ್ರೀ ಪ್ಲ್ಯಾಂಡು ಅಥವಾ ಮುಂಚೆನೇ ಏನೋ ಮಾತಾಡ್ಕೊಂಡಿದ್ರು ಅಥವಾ ಅವ್ರಿಗೆ ಪ್ರೊವೋಕ್ ಮಾಡಿ ಸಿ.ಟಿ. ರವಿ ಅವ್ರನ್ನ ಹಿಂಗೆ ರೊಚ್ಚಿಗೆ ಎಬ್ಬಿಸ್ಬೇಕು ಅಂತ ಅವ್ರು ಏನಿದ್ದು ಉದ್ದೇಶ ಇತ್ತು ಅದು ನಿಜವಾಗ್ಲೂ ನನಗೆ ಹೆಂಗೆ ಎನಲೈಸ್ ಮಾಡಬೇಕು ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ. ಸೊ ಬಟ್ ಓವರಾಲ್ ನೀವೇನು ಮಾಧ್ಯಮದಲ್ಲಿ ಚಿತ್ರಣ ತೋರಿಸಿದ್ರಿ ಅದನ್ನೇ ನಾವು ನೋಡಿರೋದು. ಸೊ ಅವ್ರು ಗೇಟ್ ಒದಿಯೋದೆಲ್ಲ ನೋಡಿದ್ವಿ, ಅವ್ರು ಬಂದು ಗಲಾಟೆ ಮಾಡೋದು ನೋಡಿದ್ವಿ, ನಮ್ಮ ಮನೆಯವ್ರ ಮೇಲೆ ಹಲ್ಲೆ ಮಾಡ್ತಿರೋದನ್ನ ನೋಡಿದ್ವಿ. ಸೊ ಯಾವ ಉದ್ದೇಶ ಇಟ್ಕೊಂಡು ಹೀಗೆಲ್ಲ ಮಾಡಿದ್ರು ಗೊತ್ತಿಲ್ಲ. ಸೊ ಅವರಿಗೆ ಏನು ತಪ್ಪುವಾಗಿ ಗ್ರಹಿಸ್ಕೊಂಡ್ರೋ ಮಾತುಗಳಲ್ಲಿ ನನಗೆ ನಿಜ ಗೊತ್ತಿಲ್ಲ. ಸೊ ಇದನ್ನು ಅಲ್ಲೇ ಇತ್ಯರ್ಥ ಮಾಡೋದನ್ನ ಇಷ್ಟು ದೊಡ್ಡ ರಂಪಾಟ ಮಾಡೋ ಅಂಥದ್ದು ಬೇಕಿರಲಿಲ್ಲ ಅಂತ ಅನಿಸ್ತಿತ್ತು. ಅಂದ್ರೆ ಸಿ.ಟಿ. ರವಿ ಅವರು ಅಂಥದ್ದೊಂದು ಶಬ್ದ ಬಳಸಿರ್ಬೋದಾ? ನೀವು ನೋಡಿದ್ರೆ ಮಾಧ್ಯಮದಲ್ಲಿ ಗೊತ್ತಾಗುತ್ತೆ ನಿನ್ನೆ ಕೆಟ್ಟ ಶಬ್ದ ಬಳಸಿದ್ರು ಅಂತ, ಬಳಸಬಾರದ ಪದವನ್ನ ಹೆಣ್ಣು ಮಗಳೊಬ್ಬರ ವಿರುದ್ಧ ಬಳಸಿದ್ರು ಅನ್ನೋಂಥ ಆರೋಪ. ಸರಿನಾ ಅದು? ಆ ಥರ ಮಾತಾಡಿದ್ದಿದ್ದರೆ ಅದು ಸರಿನಾ ಆ ಥರ ಮಾತಾಡೋದು? ನೀವೇನು ಹೇಳ್ತೀರಾ? ಯಾಕೆ